ಹಾಯ್ ಎವ್ರಿವಾನ್ ಅಂಡ್ ವೆಲ್ಕಮ್ ಟು ದ ಕ್ಲಾಸ್. ಇದು ಸಮಗ್ರ ಅರ್ಥಶಾಸ್ತ್ರದ 3ನೇ ಅಧ್ಯಾಯ ಹಣ ಮತ್ತು ಬ್ಯಾಂಕಿಂಗ್. ಇದರಲ್ಲಿ ಬರುವಂತಹ ಎರಡು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು. ಮೊದಲನೇದಾಗಿ ಶನಿವಾರ ಲಾಲನ ಕತೆ, ನೇರವಾಗಿ ಇದರ ಮೇಲೆ 6 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಅಂಡ್ ಈ ಕಥೆಯನ್ನು ನೆನಪಿಟ್ಕೊಳ್ಳಿಕ್ಕೆ ಸ್ಟೂಡೆಂಟ್ಸ್ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಅಂಡ್ ಆನ್ಸರ್ ಬರೆಯುವಾಗ ತುಂಬಾ ಕಡಿಮೆ ಶಾರ್ಟ್ ಎಕ್ಸ್ಪ್ಲನೇಷನ್ ಬರೀತಾರೆ. ಸೊ ಅದರ ಪರಿಣಾಮವಾಗಿ ಕೇವಲ 3, 4, 5 ಅಂಕಗಳನ್ನು ಪಡೆದುಕೊಳ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಸ್ಟೋರಿ ಯಾವ ರೀತಿ ನೆನಪಿಟ್ಕೊಳ್ಬೇಕು ಅದನ್ನು ಕಲಿಸ್ತಾ ಹೋಗ್ತೀನಿ. ಅಂಡ್ ಸೆಕೆಂಡ್ ಬಂದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ನೇರವಾಗಿ ಇದರ ಮೇಲೆಯೂ ಕೂಡ 6 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಈ ಟಾಪಿಕ್ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ಗೆ ಅರ್ಥನೇ ಆಗೋದಿಲ್ಲ, ಬಟ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಇದನ್ನು ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚಿತವಾಗಿ ಇದು ನಮ್ಮ ಫ್ರೀ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ಕೋರ್ಸ್. ಈ ಕೋರ್ಸ್ನ ಜೊತೆಲಿ ನಿಮಗೆ ಫ್ರೀ ಸಮರಿ ನೋಟ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ನಮ್ಮ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಶನಿವಾರ ಲಾಲಾನ ಕತೆ, ಇದರ ಮೇಲೆ 6 ಅಂಕದ ಪ್ರಶ್ನೆಯನ್ನ ಈ ರೀತಿ ಕೇಳ್ತಾರೆ. ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆ ಮೇಲೆ ಶನಿವಾರ ಲಾಲಾನ ಕಥೆಯನ್ನ ಬರೆಯಿರಿ, 6 ಅಂಕದ ಪ್ರಶ್ನೆ. ಸೊ ಬನ್ನಿ ಹಾಗಾದ್ರೆ ಈ ಒಂದು ಸ್ಟೋರಿಯನ್ನ ಈಗ ಅರ್ಥ ಮಾಡಿಕೊಳ್ಳೋಣ. ಒಂದು ಹಳ್ಳಿಯಲ್ಲಿ ಲಾಲಾ ಅನ್ನುವಂತಹ ಒಬ್ಬ ಅಕ್ಕಸಾಲಿಗ ಇದ್ದ. ಅಂಡ್ ಆ ಹಳ್ಳಿಯ ಜನರು ಸರಕು ಮತ್ತು ಸೇವೆಗಳನ್ನ ಖರೀದಿ ಮಾಡಲಿಕ್ಕೆ ಏನ್ ಬಳಸ್ತಿದ್ರು? ಬಂಗಾರ ಮತ್ತು ಬೆಳ್ಳಿಯನ್ನ ಬಳಸ್ತಾ ಇದ್ರು. ಅಂದ್ರೆ ಇಲ್ಲಿ ಈ ಬಂಗಾರ ಮತ್ತು ಬೆಳ್ಳಿಗಳು ಹಣವಾಗಿ ಕಾರ್ಯ ನಿರ್ವಹಿಸ್ತಾ ಇದ್ವು. ಅಂಡ್ ಕೆಲವು ದಿನಗಳ ನಂತರ ಆ ಹಳ್ಳಿಯ ಜನರಿಗೆ ಏನಾಯ್ತು, ಈ ಬಂಗಾರವನ್ನು ನಾವು ಸುರಕ್ಷಿತವಾಗಿ ಇಡಬೇಕು ಅಂತ ಹೇಳಿ ತಮ್ಮ ಬಳಿ ಇಟ್ಟುಕೊಳ್ಳೋದರ ಬದಲಾಗಿ ಆ ಒಂದು ಬಂಗಾರ ಬೆಳ್ಳಿಯನ್ನ ಲಾಲಾನ ಬಳಿ ಇಡ್ಲಿಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಲಾಲಾ ಜನರ ಬಂಗಾರವನ್ನ ಇಟ್ಟುಕೊಳ್ತಾ ಇದ್ದಾನೆ. ಸೊ ಅವರು ಬಂಗಾರ ಇಟ್ಟು ಹೋಗಿದ್ದಾರೆ ಅನ್ಲಿಕ್ಕೆ ಪ್ರೂಫ್ ಆಗಿ ಅವನು ಒಂದು ಕಾಗದದ ರಸೀದಿಯನ್ನ ಕೊಡ್ತಾ ಇದ್ದ. ಫಾರ್ ಎಕ್ಸಾಂಪಲ್, ನೀವು ಲಾಲಾನ ಬಳಿ ಬಂದು 5 kg ಬಂಗಾರ ಇಟ್ಟರೆ ನಿಮ್ಮ 5 kg ಬಂಗಾರಕ್ಕೆ ಪ್ರತಿಯಾಗಿ ಅವನು ನಿಮಗೆ ಕಾಗದದ ರಸೀದಿಯನ್ನ ಕೊಡ್ತಾ ಇದ್ದ. ಅಂಡ್ ಈ ರೀತಿ ಜನ ಲಾಲಾನ ಬಳಿ ತಮ್ಮ ಬಂಗಾರವನ್ನ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವುದಕ್ಕಾಗಿ? ಸೇಫ್ಟಿಗಾಗಿ. ಮನೆಯಲ್ಲಿಟ್ಟರೆ ಬಂಗಾರ ಸೇಫ್ ಅಲ್ಲ, ಲಾಲಾನ ಬಳಿ ಇಡೋಣ ಅಂತ ಹೇಳಿ. ಸೊ ಇದಕ್ಕೆ ಲಾಲಾ ಬಂಗಾರ ಇಟ್ಕೊಳ್ತಾ ಇದ್ನಲ್ಲ, ಅದಕ್ಕೆ ಅವನು ಸ್ವಲ್ಪ ಚಾರ್ಜ್ ಕೂಡ ಮಾಡ್ತಾ ಇದ್ದ, ಫ್ರೀಯಾಗಿ ಇಟ್ಕೊಳ್ತಾ ಇರಲಿಲ್ಲ. ಅಂಡ್ ಕೆಲವು ದಿನಗಳ ನಂತರ, ಕೆಲವು ಸಮಯದ ನಂತರ ಏನಾಯ್ತು, ಈ ಲಾಲಾ ಕೊಟ್ಟಿರುವಂತಹ ಕಾಗದದ ರಸೀದಿಗಳು ಇವೆ ಅಲ್ಲ, ಇವೇ ಅಲ್ಲಿ ಹಣವಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಯಾವ ರೀತಿ ಅಂದರೆ, ಮೊದಲು ಜನ ಏನು ಮಾಡ್ತಿದ್ರು, ಸರಕುವನ್ನು ಖರೀದಿ ಮಾಡಲಿಕ್ಕೆ, ಗೋಧಿ ಏನಾದರೂ ಸರಕನ್ನು ಖರೀದಿ ಮಾಡಲಿಕ್ಕೆ ಬಂಗಾರವನ್ನು, ಬೇರೆ ಲೋಹಗಳನ್ನು ಕೊಡ್ತಿದ್ರು. ಈಗ ಆ ಲೋಹಗಳ ಬದಲಾಗಿ ಈ ಕಾಗದದ ರಸೀದಿಗಳು, ಲಾಲಾ ಕೊಟ್ಟಿರುವಂತಹ ಕಾಗದದ ರಸೀದಿಗಳನ್ನು ಕೊಟ್ಟು ಸರಕುಗಳನ್ನು ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಈ ಕಾಗದದ ರಸೀದಿಗಳು ಹಣವಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಎಲ್ಲ ಜನರು ಇದನ್ನ ಒಪ್ಪಿಕೊಳ್ಳಲಿಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು, ಹಣ ಅಂತ ಹೇಳಿ. ಯಾಕೆಂದ್ರೆ ಯಾವುದೇ ವ್ಯಕ್ತಿ ಈ ಕಾಗದದ ರಸೀದಿಯನ್ನು ತೆಗೆದುಕೊಂಡು ಲಾಲಾನ ಬಳಿ ಬಂದ್ರೆ ಆ ಕಾಗದದ ರಸೀದಿಯಲ್ಲಿ ಎಷ್ಟು ಬಂಗಾರ ಮೆನ್ಷನ್ ಆಗಿತ್ತು ಅಷ್ಟು ಬಂಗಾರ ಲಾಲಾ ಅವರಿಗೆ ಕೊಡ್ತಿದ್ದ. ಸೊ ಹಾಗಾಗಿ ಎಲ್ಲರೂ ಇದನ್ನ ಒಪ್ಪಿಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಏನಾಯ್ತು, ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಅಂದ್ರೆ ಒಂದು ಸರಕನ್ನು ಖರೀದಿ ಮಾಡಬೇಕಂದ್ರೆ ಲಾಲಾ ಕೊಟ್ಟಿರುವಂತಹ ಕಾಗದದ ರಸೀದಿ ಕೊಟ್ಟು ಆ ಸರಕನ್ನು ನೀವು ಪಡೆದುಕೊಳ್ಬಹುದಾಗಿತ್ತು, ವಿನಿಮಯ ಮಾಡಿಕೊಳ್ಬಹುದಾಗಿತ್ತು. ಈ ರೀತಿ ಏನಾಯ್ತು, ಆ ಹಳ್ಳಿಯ ಎಲ್ಲಾ ಜನರು ಬಂದು ಲಾಲಾನ ಬಳಿ ಬಂಗಾರವನ್ನು ಇಟ್ಟರು. ಸೊ ಈಗ ನಾವು ಊಹೆ ಮಾಡ್ಕೊಳ್ಳೋಣ, ಲಾಲಾನ ಬಳಿ ಒಂದು 100 kg ಬಂಗಾರ ಇದೆ. ಈ 100 kg ಬಂಗಾರವನ್ನ ಆ ಹಳ್ಳಿಯ ಜನರು ಲಾಲಾನ ಕಡೆ ಇಟ್ಟಿದ್ದಾರೆ. ಸೊ ಅದಕ್ಕೆ ಪ್ರತಿಯಾಗಿ 100 kg ಬಂಗಾರಕ್ಕೆ ಸಮಾನವಾಗಿರುವಂತಹ ಕಾಗದದ ರಸೀದಿಗಳನ್ನ ಏನ್ ಮಾಡಿದ್ದಾನೆ, ಲಾಲಾ ಹಳ್ಳಿಯ ಜನರಿಗೆ ಕೊಟ್ಟಿದ್ದಾನೆ. ಈಗ ಸ್ಟೋರಿಲಿ ಇಂಟ್ರೆಸ್ಟಿಂಗ್ ಆಗುತ್ತೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ ಲಾಲಾನ ಬಳಿ ಅದೇ ಒಂದು ಊರಿನ ಹಳ್ಳಿಯ ಒಬ್ಬ ವ್ಯಕ್ತಿ ಬರ್ತಾನೆ, ರಾಮು ಬಂದು ಲಾಲಾಗೆ ರಿಕ್ವೆಸ್ಟ್ ಮಾಡ್ಕೋತಾನೆ. ಸೊ ನೋಡಿ ಲಾಲಾ, ನನ್ನ ಕಡೆ ಈಗ ಹಣ ಇಲ್ಲ, ನನಗೆ ಹಣದ ಅವಶ್ಯಕತೆ ಇದೆ, ಪ್ಲೀಸ್ ನೀವು ಒಂದು 25 kg ಬಂಗಾರವನ್ನ ಸಾಲವಾಗಿ ನನಗೆ ಕೊಡ್ತೀರಾ ಅಂತ ಅವನಿಗೆ ರಿಕ್ವೆಸ್ಟ್ ಮಾಡ್ಕೋತಾನೆ. ಲಾಲಾನ ಬಳಿ ಈಗಾಗಲೇ ಬಂಗಾರ ಇದೆ, 100 kg ಬಂಗಾರ ಅವನ ಬಳಿ ಇದೆ. ಈ 100 kg ಬಂಗಾರದ ಮಾಲೀಕರು ಕೂಡ ಇದ್ದಾರೆ, ಹೌದಾ? ಸೊ ಆ ಮಾಲೀಕರಿಗೆ ಅವನೇನು ಕೊಟ್ಟಿದ್ದಾನೆ, ಲಾಲಾ ಕಾಗದದ ರಸೀದಿಗಳನ್ನ ಕೊಟ್ಟಿದ್ದಾನೆ. ಸೊ ಈಗ ಲಾಲಾ ಈ 100 kg ಬಂಗಾರದಲ್ಲಿ 25 kg ಬಂಗಾರವನ್ನ ಸಾಲವಾಗಿ ರಾಮುನಿಗೆ ಕೊಡಬಹುದಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಎಸ್, ಇಲ್ಲಿ ಕೊಡಬಹುದು. ಯಾಕೆ ಅಂದ್ರೆ ಇಲ್ಲಿ ಒಂದು ಊಹೆ ಇದೆ, ಲಾಲಾನ ಬಳಿ ಇರುವಂತಹ ಬಂಗಾರವನ್ನ ಆ ಹಳ್ಳಿಯ ಜನರು ಒಂದೇ ಸಮಯದಲ್ಲಿ ಬಂದು ನಮ್ಮ ಬಂಗಾರವನ್ನ ವಾಪಸ್ ಕೊಡಿ ಅಂತ ಕೇಳೋದಿಲ್ಲ ಅಂತ ಊಹಿಸ್ಕೊಂಡು ಲಾಲಾ ಏನ್ ಮಾಡ್ತಾನೆ, ರಾಮುನಿಗೆ 25 kg ಬಂಗಾರವನ್ನ ಸಾಲವಾಗಿ ಕೊಡ್ತಾನೆ. ಅದಕ್ಕೆ ಬಡ್ಡಿಯನ್ನ ವಿಧಿಸ್ತಾನೆ, ಫ್ರೀಯಾಗಿ ಕೊಡೋದಿಲ್ಲ. ಈಗ ರಾಮು ಏನ್ ಮಾಡ್ತಾನೆ ಗೊತ್ತಾ, ರಾಮು ಈ 25 kg ಬಂಗಾರವನ್ನ ತೆಗೆದುಕೊಂಡು ಹೋಗಿ ಲಕ್ಷ್ಮಣನಿಗೆ ಕೊಡ್ತಾನೆ. ಬಹುಶಃ ಅವನು ಲಕ್ಷ್ಮಣನಿಗೆ ಸಾಲ ಕೊಡೋದಿರ್ಬೋದು. ಸೊ ಹಾಗಾಗಿ ಲಕ್ಷ್ಮಣನಿಗೆ 25 kg ಬಂಗಾರವನ್ನ ಯಾರು ಕೊಟ್ಟರು, ರಾಮು ಕೊಟ್ಟ. ಸೊ ಈಗ ಲಕ್ಷ್ಮಣ ಏನು ಮಾಡ್ತಾನೆ ಗೊತ್ತಾ, ಲಕ್ಷ್ಮಣ ಈ 25 kg ಬಂಗಾರವನ್ನು ತೆಗೆದುಕೊಂಡು ಲಾಲಾನ ಬಳಿ ಬರ್ತಾನೆ. ಲಾಲಾನ ಬಳಿ ಆ ಒಂದು ಬಂಗಾರವನ್ನು ಇಟ್ಟು
ಅದಕ್ಕೆ ಪ್ರತಿಯಾಗಿ 25 ಕೆಜಿ ಬಂಗಾರದ ಕಾಗದದ ರಸೀದಿಯನ್ನ ತೆಗೆದುಕೊಳ್ತಾನೆ. ಸೊ ಈಗ ಇಲ್ಲಿ ಏನಾಯ್ತು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಟ್ವಿಸ್ಟ್ ಇದೆ. ಮೊದಲು ಲಾಲಾನ ಬಳಿ 100 ಕೆಜಿ ಬಂಗಾರ ಜನ ಇಟ್ಟೋಗಿದ್ರು. ಸೊ 100 ಕೆಜಿ ಬಂಗಾರಕ್ಕೆ ಸಮಾನವಾಗಿರುವಂತಹ ಕಾಗದದ ರಸೀದಿಗಳು ಅವನು ಕೊಟ್ಟಿದ್ದ ಹಳ್ಳಿಯಲ್ಲಿ ಅವು ಚಲಾವಣೆ ಆಗ್ತಾ ಇದ್ವು. ಈಗ 25 ಕೆಜಿ ಬಂಗಾರ ಲಕ್ಷ್ಮಣ ತಂದು ಇಲ್ಲಿ ಇಟ್ಟಿದ್ದಾನೆ. ಸೊ ಅವನಿಗೆ ಅವನು 25 ಕೆಜಿ ಬಂಗಾರದ ಕಾಗದದ ರಸೀದಿಯನ್ನ ಕೊಟ್ಟಿದ್ದಾನೆ. ಈಗ ಇಲ್ಲಿ ಏನಾಯ್ತು ಅಂದ್ರೆ ಹಣವಾಗಿ ಚಲಾವಣೆ ಆಗ್ತಾ ಇರುವಂತಹ ಕಾಗದದ ರಸೀದಿಗಳ ಸಂಖ್ಯೆ 125 ಕೆಜಿ ಬಂಗಾರಕ್ಕೆ ಹೆಚ್ಚಾದವು. ಸೊ ಇಲ್ಲಿ ಆಕ್ಚುಲಿ ಬಂಗಾರ ಹೆಚ್ಚಾಗಿದೆಯಾ? ಇಲ್ಲ. ಲಾಲನ ಬಳಿ ಇರುವಂತಹ 100 ಕೆಜಿ ಬಂಗಾರ 100 ಕೆಜಿನೇ ಇದೆ, ಅದು ಹೆಚ್ಚಾಗಿಲ್ಲ. ಆದ್ರೆ ಇಲ್ಲಿ ಈ ಹಣವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾಗದದ ರಸೀದಿಗಳು ಇದೆಯಲ್ಲ, ಅದು 125 ಕೆಜಿ ಬಂಗಾರಕ್ಕೆ ಸಮಾನವಾಗಿವೆ, ಅಂದ್ರೆ ಅಷ್ಟು ಹೆಚ್ಚಾಗಿವೆ ಅಂತ ಅರ್ಥ. ಸೊ ಇಲ್ಲಿ ನಿಮ್ಗೆ ಅನಿಸ್ಬಹುದು ಲಾಲಾ ಇಲ್ಲಿ ಗಾಳಿಯಿಂದ ಹಣವನ್ನ ಸೃಷ್ಟಿಸ್ತಾ ಇದ್ದಾನೆ ಅಂತ ನಿಮ್ಗೆ ಅನಿಸ್ಬಹುದು. ಆದ್ರೆ ಇದೇ ರೀತಿ ಯಾವ ರೀತಿ ಈ ಉದಾಹರಣೆಯಲ್ಲಿ ಲಾಲಾ ಹಣವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಅದೇ ರೀತಿ ನಮ್ಮ ಆಧುನಿಕ ಬ್ಯಾಂಕ್ಸ್ಗಳು ಇವೆಲ್ಲ ಪ್ರೈವೇಟ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್, ಆ ಬ್ಯಾಂಕ್ಸ್ಗಳು ಇದೇ ರೀತಿ ಆರ್ಥಿಕತೆಯಲ್ಲಿ ಹಣವನ್ನ ಸೃಷ್ಟಿಸ್ತವೆ. ಯಾವ ರೀತಿ ಅಂದ್ರೆ ಇಲ್ಲಿ ಒಂದು ಬ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ. ಸೊ ಈ ಬ್ಯಾಂಕ್ ಏನ್ ಮಾಡುತ್ತೆ, ನಮ್ಮ ಸಮಾಜದಲ್ಲಿ ಊರಲ್ಲಿ ಯಾವ ವ್ಯಕ್ತಿ ಕಡೆ ಹೆಚ್ಚು ಹಣ ಇದೆ ಅವ್ರು ಏನ್ ಮಾಡ್ತಾರೆ, ಈ ಬ್ಯಾಂಕ್ ನಲ್ಲಿ ಬಂದು ಹಣವನ್ನ ಡೆಪಾಸಿಟ್ ಮಾಡ್ತಾರೆ. ಯಾಕೆ ಹಣ ಬ್ಯಾಂಕ್ ನಲ್ಲಿ ಇಡ್ತಾರೆ? ಬ್ಯಾಂಕ್ ನಲ್ಲಿ ಹಣ ಇಟ್ಟರೆ ಅದು ಸೇಫ್ ಆಗಿರುತ್ತೆ, ಪ್ಲಸ್ ಅದರ ಮೇಲೆ 2% 3% ಬಡ್ಡಿ ಕೂಡ ಕೊಡುತ್ತೆ ಬ್ಯಾಂಕ್. ಅಂಡ್ ಈಗ ಸಮಾಜದಲ್ಲಿ ಇನ್ನೂ ಕೆಲವೊಂದಿಷ್ಟು ಜನ ಇದ್ದಾರೆ, ಅವರಿಗೆ ಹಣದ ಅವಶ್ಯಕತೆ ಇದೆ. ಸೊ ಅವರಿಗೆ ಸಾಲ ಬೇಕು, ಅವ್ರೇನ್ ಮಾಡ್ತಾರೆ, ಬ್ಯಾಂಕ್ಗೆ ಬಂದು ಸಾಲವನ್ನ ತೆಗೆದುಕೊಳ್ತಾರೆ. ಸೊ ಇಲ್ಲಿ ಕೆಲವೊಂದು ಜನ ತಮ್ಮಲ್ಲಿರುವಂತಹ ಹೆಚ್ಚಿನ ಹಣವನ್ನ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡ್ತಾರೆ. ಅದೇ ಹಣವನ್ನ ಬ್ಯಾಂಕ್ ಇವರಿಗೆ ಸಾಲದ ರೂಪದಲ್ಲಿ ಕೊಡುತ್ತೆ ಅಂಡ್ ಅದರ ಮೇಲೆ ಇವರಿಗೆ ಬಡ್ಡಿಯನ್ನ ವಿಧಿಸುತ್ತೆ 8%, 10%, 15%. ಅಂಡ್ ಡೆಪಾಸಿಟ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ 2% 3% ಬಡ್ಡಿಯನ್ನ ಕೊಡುತ್ತೆ. ಈ ರೀತಿ ಏನ್ ಮಾಡುತ್ತೆ, ಬ್ಯಾಂಕ್ಸ್ಗಳು ಇವತ್ತಿನ ಕಾಲದಲ್ಲಿ ಹಣವನ್ನ ಸೃಷ್ಟಿ ಮಾಡ್ತವೆ, ಪ್ಲಸ್ ಅದು ಪ್ರಾಫಿಟ್ ಕೂಡ ಗಳಿಸುತ್ತೆ. ಇಲ್ಲಿ ಜನ ಯಾಕೆ ಬ್ಯಾಂಕ್ ನಲ್ಲಿ ಹಣವನ್ನ ಇಡ್ತಾರೆ ಅಂದ್ರೆ ಒಂದು ಸೇಫ್ಟಿ, ನಂಬರ್ 1 ತಮ್ಮ ಹಣವನ್ನ ಯಾವಾಗಾದ್ರೂ ನಾವು ಹೋಗಿ ವಾಪಸ್ ಕೇಳಿದಾಗ ಬ್ಯಾಂಕ್ ಹಣ ಕೊಡುತ್ತೆ ಅನ್ನುವಂತಹ ಒಂದು ಭರವಸೆ ಇರುತ್ತೆ, ಪ್ಲಸ್ ಅವ್ರಿಗೆ ಇಂಟ್ರೆಸ್ಟ್ ಕೂಡ ಸಿಗ್ತಾ ಇರುತ್ತೆ. ಸೊ ಈ ಕಾರಣದಿಂದ ಜನ ಏನ್ ಮಾಡ್ತಾರೆ, ಬ್ಯಾಂಕ್ ನಲ್ಲಿ ಹಣವನ್ನ ಇಡ್ತಾರೆ. ಸೊ ಇದು ಬ್ಯಾಂಕ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಒಂದು ವೇಳೆ ಜನ ಹಣವನ್ನ ವಾಪಸ್ ಕೇಳಿದಾಗ ಅವರಿಗೆ ಹಣ ಸಿಗ್ಲಿಲ್ಲ ಅಂದ್ರೆ ಬ್ಯಾಂಕ್ನ ಮೇಲೆ ಅವ್ರಿಗೆ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಹೋಗ್ಬಿಡುತ್ತೆ. ಸೊ ಆವಾಗ ಜನ ಅಲ್ಲಿ ಹಣವನ್ನ ಇಡ್ಲಿಕ್ಕೆ ಬಯಸೋದಿಲ್ಲ. ಸೊ ಇದನ್ನ ಖಚಿತಪಡಿಸ್ಲಿಕ್ಕೆ ಅಂದ್ರೆ ಯಾವುದೇ ವ್ಯಕ್ತಿ ಬಂದು ತಮ್ಮ ಹಣವನ್ನ ವಾಪಸ್ ಕೇಳಿದಾಗ ಬ್ಯಾಂಕ್ ಕೊಡಬೇಕಾಗುತ್ತೆ. ಸೊ ಅದನ್ನು ಖಚಿತಪಡಿಸಲಿಕ್ಕೆ ಬ್ಯಾಂಕ್ಗಳು ಏನು ಮಾಡುತ್ತೆ, ಯಾರು ಜನ ಬಂದು ಅಲ್ಲಿ ಹಣ ಠೇವಣಿ ಮಾಡ್ತಾರಲ್ಲ, ಡೆಪಾಸಿಟ್ ಮಾಡ್ತಾರಲ್ಲ, ಅದರ ಒಂದು ಭಾಗವನ್ನು ತಮ್ಮ ಕಡೆನೇ ಇಟ್ಕೊಳ್ತಾರೆ. ಯಾಕೆಂದರೆ ಜನ ಬಂದು ಹಣ ಕೇಳಿದಾಗ ಕೊಡಲಿಕ್ಕೆ ಸಾಧ್ಯ ಆಗಬೇಕು. ಎಲ್ಲರೂ ಒಂದೇ ದಿನ ಒಂದೇ ಸಮಯಕ್ಕೆ ಬಂದು ಕೇಳೋದಿಲ್ಲ, ಬಟ್ ಯಾರಾದರೂ ಜನ ಬಂದು ಹಣ ಕೇಳಿದರೆ ಕೊಡಲಿಕ್ಕೆ ಸಾಧ್ಯ ಆಗಬೇಕು. ಅದು ಬ್ಯಾಂಕ್ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಖಚಿತಪಡಿಸುತ್ತೆ. ಒಂದು ವೇಳೆ ಹಣ ವಾಪಸ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ನಂಬಿಕೆ ಇಲ್ಲ ಅಂದರೆ ಜನ ಯಾವತ್ತೂ ಅಲ್ಲಿ ಹಣವನ್ನು ಡೆಪಾಸಿಟ್ ಮಾಡೋದಿಲ್ಲ. ಈ ರೀತಿ ಈ ಒಂದು ಸ್ಟೋರಿಯನ್ನು ನೀವು ಬರೀಬೇಕಾಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಿದಾಗ. ತುಂಬ ಸಿಂಪಲ್ ಇದೆಯಲ್ಲ, ತುಂಬ ಸಿಂಪಲ್ ಆಗಿ ಇಮೇಜಸ್ಗಳ ಸಹಾಯದಿಂದ ವಿವರಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಆ ಸ್ಟೋರಿ ನೀವು ನೆನಪಿಟ್ಕೊಂಡ್ರೆ ಸುಲಭವಾಗಿ ಸರಿಯಾದಂತಹ ಸ್ಟ್ರಕ್ಚರ್ನಲ್ಲಿ ನೀವು ಇದನ್ನು ಬರೀತಾ ಹೋಗ್ಬಹುದು. ಸೊ ಈಗ ಬರೋಣ ನಾವು ನಮ್ಮ ಸೆಕೆಂಡ್ ಟಾಪಿಕ್ನ ಹೆಸರು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ. ಈ ಟಾಪಿಕ್ನ ಮೇಲೆ ನೇರವಾಗಿ 6 ಅಂಕದ ಪ್ರಶ್ನೆಯನ್ನ ಈ ರೀತಿ ಕೇಳ್ತಾರೆ, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನ ವಿವರಿಸಿ. ಇದು 6 ಅಂಕದ ಪ್ರಶ್ನೆ. ಸೊ ಇಲ್ಲಿ ಮುಕ್ತ ಮಾರುಕಟ್ಟೆ ನೀತಿ ಅಂದ್ರೆ ಏನು? ಸೊ ಇಲ್ಲಿ ಮುಕ್ತ ಮಾರುಕಟ್ಟೆ ನೀತಿ ಅಂದ್ರೆ ಸರ್ಕಾರ ಇದೆಯಲ್ಲ, ಸರ್ಕಾರ ಏನ್ ಮಾಡುತ್ತೆ, ಇದು ಬಾಂಡ್ಗಳನ್ನು ಭದ್ರತಾ ಪತ್ರಗಳನ್ನು ರಿಲೀಸ್ ಮಾಡುತ್ತೆ. ಈ ಸೆಕ್ಯೂರಿಟಿ ಬಾಂಡ್ಸ್ಗಳನ್ನು ಭದ್ರತಾ ಪತ್ರಗಳನ್ನು RBI ಇದೆಯಲ್ಲ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೆ ಮತ್ತು ಖರೀದಿ ಮಾಡುತ್ತೆ. ಸೊ ಇದಕ್ಕೆ ನಾವೇನಂತೀವಿ, ಮುಕ್ತ ಮಾರುಕಟ್ಟೆ ನೀತಿ ಅಂತ ಕರಿತೀವಿ. ಬಾಂಡ್ಸ್ಗಳನ್ನು ಯಾರು ರಿಲೀಸ್ ಮಾಡ್ತಾರೆ? ಸರ್ಕಾರ. ಸೊ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಬಾಂಡ್ಗಳನ್ನು ಅಥವಾ ಭದ್ರತಾ ಪತ್ರಗಳನ್ನು ಯಾರು ಮಾರಾಟ ಮಾಡ್ತಾರೆ? RBI ಅದನ್ನು ಮಾರಾಟ ಮಾಡುವಂತಹ ಮತ್ತು ಖರೀದಿ ಮಾಡುವಂತಹ ಕೆಲಸ ಮಾಡುತ್ತೆ. ಈ ಎಂಟೈರ್ ಪ್ರಾಸೆಸ್ಗೆ ಈ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ? ಮುಕ್ತ ಮಾರುಕಟ್ಟೆ ನೀತಿ ಅಂತ ಕರಿತೀವಿ. ಸೊ ಯಾಕೆ ಸರ್ಕಾರ ಇದನ್ನ ಮಾಡುತ್ತೆ, ಈ ಕಾರ್ಯಾಚರಣೆನ ಯಾಕೆ ಇಲ್ಲಿ RBI ಕಂಡಕ್ಟ್ ಮಾಡುತ್ತೆ? ಸೊ ಅದನ್ನ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಅದರಿಂದ ಆರ್ಥಿಕತೆಯಲ್ಲಿ ಏನು ಪರಿಣಾಮ ಆಗುತ್ತೆ ಅದು ಕೂಡ ವಿವರಣೆ ಮಾಡ್ತಾ ಹೋಗ್ತೀನಿ. ಈಗ ನಾವು ಇಲ್ಲಿ 2 ಇಂಪಾರ್ಟೆಂಟ್ ಪದಗಳ ಅರ್ಥವನ್ನ ತಿಳ್ಕೊಳ್ಳೋಣ. ಈ 2 ಇಂಪಾರ್ಟೆಂಟ್ ಪದಗಳ ಅರ್ಥವನ್ನ ನೀವು ಅರ್ಥ ಮಾಡಿಕೊಳ್ಳದೇ ಇದ್ರೆ ಬಹುಶಃ ನಿಮಗೆ ನಾನು ಮುಂದೆ ವಿವರಣೆ ಮಾಡುವಂತಹ ಯಾವುದೇ ಟಾಪಿಕ್ ಅರ್ಥ ಆಗದೆ ಇರಬಹುದು. ಸೊ ಬನ್ನಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಹಣದುಬ್ಬರ ಅಂದ್ರೆ ಏನು? ಇಂಗ್ಲಿಷ್ ನಲ್ಲಿ ನಾವು ಇದಕ್ಕೆ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಹಣದುಬ್ಬರ ಅಂದ್ರೆ
ಬೆಲೆಗಳು ನಿರಂತರವಾಗಿ ಹೆಚ್ಚಾಗ್ತಾ ಹೋಗ್ತಾ ಇದ್ರೆ ಒಂದು ದೇಶದಲ್ಲಿ ಆರ್ಥಿಕತೆಯಲ್ಲಿ ಅದಕ್ಕೆ ನಾವು ಹಣದುಬ್ಬರ ಅಂತ ಕರಿತೀವಿ. ಸೊ ಈ ಹಣದುಬ್ಬರದ ಸನ್ನಿವೇಶ ಏಕಾಗುತ್ತೆ, ಯಾಕೆ ಆಗುತ್ತೆ ಅಂದರೆ ಜನರ ಬಳಿ ಹಣ ಹೆಚ್ಚಿದ್ದಾಗ, ಜನರ ಬಳಿ ಲಭ್ಯವಿರುವಂತಹ ಹಣ ಹೆಚ್ಚಿದ್ದಾಗ ಜನ ಏನು ಮಾಡ್ತಾರೆ, ತುಂಬ ಹಣವನ್ನು ಖರ್ಚು ಮಾಡ್ತಾರೆ, ಸರಕು ಮತ್ತು ಸೇವೆಗಳನ್ನು ಖರೀದಿ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಬೇಡಿಕೆ ತುಂಬ ಹೆಚ್ಚಾಗುತ್ತೆ. ಬೇಡಿಕೆ ತುಂಬ ಹೆಚ್ಚಾದಾಗ ಆಟೋಮೆಟಿಕ್ಲಿ ಬೆಲೆ ಏನಾಗುತ್ತೆ, ಬೆಲೆ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಇದನ್ನು ನಿಯಂತ್ರಣ ಮಾಡಬೇಕು, ಸರಕುಗಳ ಬೆಲೆ ಹೆಚ್ಚಾಗ್ತಾ ಹೋಗಬಾರ್ದು, ಅದನ್ನು ಕಂಟ್ರೋಲ್ನಲ್ಲಿ ತರಬೇಕು ಅಂದರೆ ಇಲ್ಲಿ RBI ಏನು ಮಾಡಬೇಕಾಗುತ್ತೆ, ಇಲ್ಲಿ ಹಣ ಇದೆಯಲ್ಲ ಈ ಹಣದ ಪ್ರಮಾಣವನ್ನು, ಹಣದ ಪೂರೈಕೆಯನ್ನು ಆರ್ಥಿಕತೆಯಲ್ಲಿ ಕಡಿಮೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಈ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು RBI ಬಳಸುತ್ತೆ. ಇದು ಮೊದಲನೆಯ ಪದ. ಎರಡನೆಯ ವರ್ಡ್ ಬಂದು ಆರ್ಥಿಕ ಮುಗ್ಗಟ್ಟು. ಆರ್ಥಿಕ ಮುಗ್ಗಟ್ಟು ಅಂದ್ರೆ ಏನು? ಆರ್ಥಿಕ ಮುಗ್ಗಟ್ಟು ಇದಕ್ಕೆ ಇಂಗ್ಲಿಷ್ನಲ್ಲಿ ರಿಸೆಷನ್ ಅಂತ ಕರಿತೀವಿ. ಸೊ ಇಲ್ಲಿ ಬೆಲೆಗಳು ಏನಾಗ್ತಾ ಇರುತ್ತೆ, ನಿರಂತರವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಬೆಲೆಗಳು ನಿರಂತರವಾಗಿ ಕಡಿಮೆ ಆಗ್ತಾ ಹೋದ್ರೆ ಅದು ಕೂಡ ಸರಿಯಲ್ಲ. ಸೊ ಇಲ್ಲಿ ಬೆಲೆಗಳು ಯಾಕೆ ಕಡಿಮೆ ಆಗುತ್ತೆ ಅಂದರೆ ಜನರ ಬಳಿ ಹಣ ಇರೋದಿಲ್ಲ, ಜನರ ಬಳಿ ಹಣ ತುಂಬ ಕಡಿಮೆ ಇರುತ್ತೆ. ಹಣ ಇಲ್ಲ ಅಂದರೆ ಜನ ತುಂಬ ಖರ್ಚು ಮಾಡೋದಿಲ್ಲ. ಸೊ ಅವಾಗ ಏನಾಗೋದಿಲ್ಲ, ಸರಕುಗಳ ಬೇಡಿಕೆ ಕಡಿಮೆ ಆಗಿಬಿಡುತ್ತೆ. ಸರಕುಗಳ ಬೇಡಿಕೆ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆದಾಗ ಏನು ಮಾಡಬೇಕಾಗುತ್ತೆ, ವ್ಯಾಪಾರಸ್ಥರು, ಉದ್ಯಮ ಘಟಕಗಳು ಸರಕುಗಳ ಬೆಲೆಯನ್ನು ಕಡಿಮೆ ಮಾಡಲೇಬೇಕಾಗುತ್ತೆ. ಸೊ ಇದನ್ನು ನಾವೀಗ ನಿಯಂತ್ರಣದಲ್ಲಿ ತರಬೇಕು. ಬೆಲೆಗಳನ್ನು ಸಮತೋಲನ ಸ್ಥಿತಿಗೆ ತರಬೇಕಂದ್ರೆ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಸಾಕಷ್ಟು ಇರುವ ಹಾಗೆ ಅಲ್ಲಿ ಸರ್ಕಾರ RBI ನೋಡಿಕೊಳ್ಬೇಕಾಗುತ್ತೆ. ಅದಕ್ಕೆ ಅದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ಬಳಸುತ್ತೆ. ಈಗ ಬನ್ನಿ, ಈಗ ವಿವರಣೆ ಇದನ್ನು ಅರ್ಥ ಮಾಡಿಕೊಳ್ತಾ ಹೋಗೋಣ. ಈಗ ಅನ್ಕೊಳ್ಳಿ, ದೇಶದಲ್ಲಿ ಹಣದುಬ್ಬರದ ಸನ್ನಿವೇಶ ಇದೆ, ಅಂದರೆ ಬೆಲೆಗಳು ಸತತವಾಗಿ ಹೆಚ್ಚಾಗ್ತಾ ಹೋಗ್ತಾ ಇವೆ. ಸೊ ಆಗ RBI ಏನು ಮಾಡುತ್ತೆ ಗೊತ್ತಾ, ಮುಕ್ತ ಮಾರುಕಟ್ಟೆಯಲ್ಲಿ ಸಾಲ ಪತ್ರಗಳನ್ನು ಅಥವಾ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಸರ್ ಅಂತ ನೀವು ಕೇಳ್ಬೋದು. ಇಲ್ಲಿ ಯಾರು ಈ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ? RBI. ಯಾರಿಗೆ ಮಾರಾಟ ಮಾಡಲಾಗುತ್ತೆ ಅಂದರೆ ಯಾರು ಇದನ್ನು ಖರೀದಿ ಮಾಡ್ತಾರೆ? ಬ್ಯಾಂಕುಗಳು ಅಥವಾ ಜನರು ಇದನ್ನು ಖರೀದಿ ಮಾಡ್ತಾರೆ. ಸೊ ಈಗ ಈ ಭದ್ರತಾ ಪತ್ರಗಳನ್ನು RBI ಈ ಬ್ಯಾಂಕುಗಳಿಗೆ ಅಥವಾ ಜನರಿಗೆ ಏನು ಮಾಡುತ್ತೆ, ಮಾರಾಟ ಮಾಡುತ್ತೆ. ಸೊ ಈ ಭದ್ರತಾ ಪತ್ರಗಳು ಫ್ರೀ ಆಗಿರೋದಿಲ್ಲ, ಇದಕ್ಕೆ ನಾವು ಹಣ ಕೊಡಬೇಕಾಗುತ್ತೆ. ಈಗ ಬ್ಯಾಂಕ್ಗಳು ಮತ್ತು ಜನ ಈ ಒಂದು ಬಾಂಡ್ಸ್ಗಳನ್ನು, ಭದ್ರತಾ ಪತ್ರಗಳನ್ನು ಖರೀದಿ ಮಾಡಿದಾಗ ಬ್ಯಾಂಕ್ ಬಳಿ ಇರುವಂತಹ ಹಣ, ಜನರ ಬಳಿ ಇರುವಂತಹ ಹಣ ಎಲ್ಲಿ ಬರುತ್ತೆ? RBI ಕಡೆ ಬರುತ್ತೆ. ಸೊ ಇದರಿಂದ ಏನಾಯಿತು, ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಕಡಿಮೆ ಆಯಿತು. ಈಗ ಕಡಿಮೆ ಹಣ ಇದೆ ಆರ್ಥಿಕತೆಯಲ್ಲಿ, ಅದರಿಂದ ಬೇಡಿಕೆ ಕಡಿಮೆಯಾಗಿ ಬೆಲೆಗಳು ಏನಾಗುತ್ತೆ, ಒಂದು ಸಮತೋಲನ ಸ್ಥಿತಿಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹಣದುಬ್ಬರದ ಸನ್ನಿವೇಶ ಇದ್ದಾಗ, ಅಂದರೆ ಬೆಲೆಗಳು ತುಂಬ ಹೆಚ್ಚಾಗ್ತಾ ಹೋಗ್ತಾ ಇರುವಾಗ ಏನು ಮಾಡುತ್ತೆ, RBI ಭದ್ರತಾ ಪತ್ರಗಳನ್ನು ಮಾರಾಟ ಮಾಡುತ್ತೆ. ಮಾರಾಟ ಮಾಡಿದಾಗ ಹಣ RBI ಕಡೆ ಬರುತ್ತೆ. ಈ ರೀತಿ ಈ ಒಂದು ಸನ್ನಿವೇಶವನ್ನು ನಿಯಂತ್ರಣ ಮಾಡಲಿಕ್ಕೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು RBI ಬಳಸುತ್ತೆ. ಇದರ ವಿವರಣೆ ಇಲ್ಲಿದೆ, ನೀವು ಇದನ್ನು ಓದ್ಕೋಬಹುದು. ಇದರ PDF ನೋಟ್ಸ್ ನಿಮಗೆ ಫ್ರೀಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಲಿಂಕ್ ಕೆಳಗಡೆ ಕೊಡಲಾಗಿದೆ, ಅದನ್ನು ನೀವು ಜಾಯಿನ್ ಆಗಬಹುದು. ಈಗ ಬರೋಣ ಎರಡನೆಯ ಸನ್ನಿವೇಶ. ಸೊ ಇಲ್ಲಿ ಒಂದು ವೇಳೆ ಆರ್ಥಿಕತೆಯಲ್ಲಿ ಆರ್ಥಿಕ ಮುಗ್ಗಟ್ಟಿನ ಸನ್ನಿವೇಶ ಇದೆ ಅಂತ ಅನ್ಕೊಳ್ಳಿ, ಅಂದರೆ ಬೆಲೆಗಳು ತುಂಬಾ ಕಡಿಮೆ ಆಗ್ತಾ ಇವೆ, ಜನರ ಬಳಿ ತುಂಬಾ ಕಡಿಮೆ ಹಣ ಇದೆ, ಖರ್ಚು ಮಾಡ್ತಾ ಇಲ್ಲ, ಬೇಡಿಕೆ ಇಲ್ಲ. ಸೊ ಹಾಗಾಗಿ ಬೆಲೆಗಳು ನಿರಂತರವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇವೆ. ಸೊ ಈ ಸಮಯದಲ್ಲಿ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ಹೆಚ್ಚಿಸಲಿಕ್ಕೆ RBI ಏನು ಮಾಡುತ್ತೆ ಗೊತ್ತಾ, RBI ಸರ್ಕಾರದ ಭದ್ರತಾ ಪತ್ರಗಳನ್ನು ಖರೀದಿ ಮಾಡುತ್ತೆ. ಯಾರಿಂದ? ಈ ಬ್ಯಾಂಕ್ಸ್ಗಳಿಂದ, ಜನರಿಂದ ಭದ್ರತಾ ಪತ್ರಗಳನ್ನು ಖರೀದಿ ಮಾಡುತ್ತೆ. ಸೊ ಖರೀದಿ ಮಾಡಿದಾಗ ಅದರ ಪ್ರತಿಯಾಗಿ ಹಣ ಕೊಡಬೇಕಾಗುತ್ತೆ RBI. ಆ ಹಣ ಬ್ಯಾಂಕ್ನ ಬಳಿ ಮತ್ತು ಜನರ ಬಳಿ ಬರುತ್ತೆ. ಅಂಡ್ ಬ್ಯಾಂಕ್ನ ಬಳಿ ಇರುವಂತಹ ಹಣ ಕೂಡ ಸಾಲದ ರೂಪದಲ್ಲಿ ಜನರ ಬಳಿ ಬರುತ್ತೆ. ಅಂದರೆ ಜನರ ಬಳಿ ಏನಾಯಿತು, ಹಣ ಹೆಚ್ಚಾಯಿತು. ಹಣ ಹೆಚ್ಚಾದಾಗ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ, ಅದರಿಂದ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದಾಗ ಸರಕುಗಳ ಬೆಲೆ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನಾವು ಆರ್ಥಿಕ ಮುಗ್ಗಟ್ಟಿನ ಸನ್ನಿವೇಶದಿಂದ ಹೊರಗಡೆ ಬರ್ತೀವಿ. ಈ ರೀತಿ RBI ಇಲ್ಲಿ ಬೆಲೆಗಳನ್ನು ನಿಯಂತ್ರಣ ಮಾಡುತ್ತೆ. ಆರ್ಥಿಕತೆಯಲ್ಲಿ ಹಣದ ಅವೈಲಬಿಲಿಟಿಯನ್ನು, ಹಣದ ಪೂರೈಕೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ಬಳಸುತ್ತೆ. ಇದರ ವಿವರಣೆಯನ್ನು ನೀವು ಈ ರೀತಿ ಬರೀಬಹುದು, ಇಲ್ಲಿ ಅದನ್ನು ಕೊಡಲಾಗಿದೆ. ಒಂದ್ಸಲ ವಿಡಿಯೋ ಪಾಸ್ ಮಾಡಿ ಓದಿ, ಇದರ ನೋಟ್ಸ್ ಕೂಡ ನಿಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡಲಾಗುತ್ತೆ. ಈಗ ಈ ಒಂದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯಲ್ಲಿ ಮುಖ್ಯವಾಗಿ ಎರಡು ಕಾರ್ಯಾಚರಣೆಗಳು ಇವೆ. ಅವು ವೆರಿ ಇಂಪಾರ್ಟೆಂಟ್, ಅದನ್ನು ನೀವು ಬರಿಬೇಕಾಗುತ್ತೆ. ಅರ್ಥ ಮಾಡಿಕೊಂಡ್ರೆ ಮಾತ್ರ ಬರೀಲಿಕ್ಕೆ ಸಾಧ್ಯ. ಮೊದಲನೇದಾಗಿ ಬರುತ್ತೆ ಔಟ್ ರೈಟ್. ಸೊ ಇಲ್ಲಿ ಔಟ್ ರೈಟ್ ಅಂದ್ರೆ ಇದರ ಅರ್ಥ ಏನು, ಇದನ್ನ ಒಂದ್ಸಲ ಓದೋಣ, ನಂತರ ನಾನು ನಿಮಗೆ ಇದನ್ನ ವಿವರಿಸ್ತಾ ಹೋಗ್ತೀನಿ. ಕೇಂದ್ರ ಬ್ಯಾಂಕು ಭದ್ರತೆಗಳನ್ನು ಖರೀದಿಸಿದಾಗ ಅವುಗಳನ್ನು ಮಾರಾಟ ಮಾಡುವ ಯಾವುದೇ ಭರವಸೆ ಇರೋದಿಲ್ಲ. ಅಂದ್ರೆ ಇಲ್ಲಿ ಈ ಸರ್ಕಾರ ರಿಲೀಸ್ ಮಾಡಿರುವಂತಹ ಬಾಂಡ್ಗಳನ್ನು, ಭದ್ರತೆಗಳನ್ನು RBI ಒಂದ್ಸಲ ಏನಾದರೂ ಖರೀದಿ ಮಾಡಿದ್ರೆ ಅದನ್ನ ಮತ್ತೆ ಮಾರಾಟ ಮಾಡುವಂತ ಯಾವುದೇ ಭರವಸೆ ಇರೋದಿಲ್ಲ. ಅಂದ್ರೆ ಅದು ಮಾರಾಟ ಮಾಡೋದಿಲ್ಲ ಅಂತ ಅರ್ಥ.
ಒಂದು ವೇಳೆ ಅದು ಭದ್ರತೆಗಳನ್ನು ಮಾರಾಟ ಮಾಡಿದರೆ ಅದನ್ನು ಮತ್ತೆ ವಾಪಸ್ ಖರೀದಿ ಮಾಡುವಂತ ಯಾವುದೇ ಭರವಸೆ ಇರೋದಿಲ್ಲ. ಈ ಒಂದು ಕಾರ್ಯಾಚರಣೆಗೆ ನಾವು ಔಟ್ ರೈಟ್ ಅಂತ ಕರಿತೀವಿ. ಸೊ ಈಗ ನೀವು ಯೋಚಿಸ್ತಾ ಇರಬಹುದು, ಸರ್ ಇದರಿಂದ ಏನು ಆರ್ಥಿಕತೆಯಲ್ಲಿ ಪರಿಣಾಮ ಆಗುತ್ತೆ ಅಂಡ್ ಯಾಕೆ RBI ಈ ರೀತಿ ಮಾಡುತ್ತೆ? ಸೊ ಬನ್ನಿ ಅದನ್ನ ಅರ್ಥ ಮಾಡ್ಕೋಣ. ಸೊ ಇಲ್ಲಿ RBI ಈ ಸರ್ಕಾರಿ ಭದ್ರತಾ ಪತ್ರಗಳನ್ನ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಈಗ ಮಾರಾಟ ಮಾಡಿದೆ. ಯಾರಿಗೆ? ಈ ಬ್ಯಾಂಕ್ಗಳಿಗೆ ಅದು ಮಾರಾಟ ಮಾಡಿದೆ ಸರ್ಕಾರದ ಭದ್ರತಾ ಪತ್ರಗಳನ್ನ. ಸೊ ಇದು ಫ್ರೀ ಆಗಿ ಆದ್ರೂ ಕೊಡೋದಿಲ್ಲ. ಸೊ ಈಗ ಬ್ಯಾಂಕ್ ಕಡೆ ಇರುವಂತಹ ಹಣ ಏನ್ ಮಾಡುತ್ತೆ, ಈಗ RBI ಕಡೆ ಬರುತ್ತೆ. ಇದನ್ನ ಮಾರಾಟ ಮಾಡಿದಾಗ ಪ್ರಾಬಬ್ಲಿ ಇದನ್ನ ಬ್ಯಾಂಕ್ಸ್ಗಳು ಖರೀದಿ ಮಾಡ್ತವೆ. ಸೊ ಹಾಗಾಗಿ ಬ್ಯಾಂಕ್ ಕಡೆ ಇರುವಂತಹ ಹಣ ಎಲ್ಲಿ ಬರುತ್ತೆ? RBI ಕಡೆ ಬರುತ್ತೆ. ಸೊ ಒಂದ್ಸಲ ಅದು ಭದ್ರತಾ ಪತ್ರಗಳನ್ನ ಈ ಔಟ್ರೈಟ್ ಕಾರ್ಯಾಚರಣೆಯಲ್ಲಿ ಮಾರಾಟ ಮಾಡಿದೆ ಅಂದ್ರೆ ಹಣ ವಾಪಸ್ ಬ್ಯಾಂಕ್ಗಳಿಗೆ ಬರೋದಿಲ್ಲ. ಸೊ ಅದು ಪರ್ಮನೆಂಟ್ ಆಗಿ ಹಣ ಇಲ್ಲಿ ಬರುತ್ತೆ, RBI ಕಡೆ ಬರುತ್ತೆ. ಅಂಡ್ ಇದರ ಅಪೋಸಿಟ್ ಆಗಿ ಒಂದು ವೇಳೆ RBI ಖರೀದಿ ಮಾಡಿದ್ರೆ, ಈ ಬ್ಯಾಂಕ್ಸ್ಗಳಿಂದ ಈ ಭದ್ರತಾ ಪತ್ರಗಳನ್ನ ಖರೀದಿ ಮಾಡಿದಾಗ ಹಣ ಏನಾಗುತ್ತೆ? RBI ದಿಂದ ಬ್ಯಾಂಕ್ಸ್ ಕಡೆ ಹೋಗುತ್ತೆ. ಸೊ ಈ ಹಣ ಇದೆಲ್ಲ ಪರ್ಮನೆಂಟ್ಲಿ ಬ್ಯಾಂಕ್ ಕಡೆ ಉಳಿಯುತ್ತೆ. ಇದಕ್ಕೆ ನಾವು ಔಟ್ ರೈಟ್ ಅಂತ ಕರಿತೀವಿ. ಇದರಿಂದ ಏನ್ ಪರಿಣಾಮ ಆಗುತ್ತೆ ಅಂದ್ರೆ ಇಲ್ಲಿ RBI ಈ ಭದ್ರತಾ ಪತ್ರಗಳನ್ನ ಖರೀದಿ ಮಾಡಿದಾಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಹೆಚ್ಚಾಗುತ್ತೆ, ರೈಟ್? ಅದರಿಂದ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಒಂದು ವೇಳೆ ಅದೇನಾದ್ರೂ ಮಾರಾಟ ಮಾಡಿದ್ರೆ, ಇಲ್ಲಿ ಭದ್ರತಾ ಪತ್ರಗಳನ್ನ ಮಾರಾಟ ಮಾಡಿದ್ರೆ ಬ್ಯಾಂಕ್ ಕಡೆ ಇರುವಂತಹ ಹಣ ಪರ್ಮನೆಂಟ್ಲಿ RBI ಕಡೆ ಬರುತ್ತೆ. ಅದರಿಂದ ಹಣದ ಪೂರೈಕೆ ಕಡಿಮೆ ಆಗುತ್ತೆ, ಅದರಿಂದ ಬಡ್ಡಿ ದರ ಕೂಡ ಹೆಚ್ಚಾಗುತ್ತೆ. ಸೊ ಇಲ್ಲಿ ಹಣದ ಒಳ ಸೇರುವಿಕೆ ಇದೆಲ್ಲ ಅದು ಶಾಶ್ವತ ಸ್ವರೂಪದ್ದಾಗಿರುತ್ತೆ. ಅಂದ್ರೆ ಈಗಾಗಲೇ ನಾವಿಲ್ಲಿ ಹೇಳಿದ್ವಲ್ಲ, ಒಂದ್ಸಲ RBI ಅದನ್ನ ಖರೀದಿ ಮಾಡಿದ್ರೆ ಮತ್ತೆ ಮಾರಾಟ ಮಾಡೋದಿಲ್ಲ. ಒಂದು ವೇಳೆ ಅದೇನಾದ್ರೂ ಭದ್ರತೆಗಳನ್ನ ಈ ಔಟ್ರೈಟ್ ಕಾರ್ಯಾಚರಣೆಯಲ್ಲಿ ಮಾರಾಟ ಮಾಡಿದ್ರೆ ಅದನ್ನ ಮತ್ತೆ ವಾಪಸ್ ಖರೀದಿ ಮಾಡೋದಿಲ್ಲ. ಒಂದು ವೇಳೆ ಅದರ ಅರ್ಥ ಹಣ ಇಲ್ಲಿ ಬಂದ್ರೆ ಪರ್ಮನೆಂಟ್ಲಿ RBI ಕಡೆ ಹಣ ಉಳಿಯುತ್ತೆ. ಒಂದು ವೇಳೆ ಹಣ RBI ದಿಂದ ಬ್ಯಾಂಕ್ಸ್ ಕಡೆ ಬಂದ್ರೆ ಪರ್ಮನೆಂಟ್ ಆಗಿ ಬ್ಯಾಂಕ್ಸ್ ಕಡೆ ಆ ಹಣ ಉಳಿಯುತ್ತೆ. ಸೊ ಇದಕ್ಕೆ ನಾವು ಔಟ್ ರೈಟ್ ಕಾರ್ಯಾಚರಣೆ ಅಂತ ಕರಿತೀವಿ. ಈಗ ನಾವು ಬರೋಣ ನಮ್ಮ ಸೆಕೆಂಡ್ ಕಾರ್ಯಾಚರಣೆ, ರೆಪೋ. ಸೊ ಇದರ ಅರ್ಥ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ. ಭದ್ರತೆಯ ಮರು ಮಾರಾಟ ದಿನಾಂಕ ಹಾಗೂ ಬೆಲೆಯ ವಿಶೇಷತೆಯನ್ನು ಹೊಂದಿರುವ ಒಪ್ಪಂದವನ್ನ ಮರು ಖರೀದಿ ಒಪ್ಪಂದ ಅಥವಾ ರೆಪೋ ಅಂತ ಕರಿತೀವಿ. ರೀಪರ್ಚೇಸ್ ಅಗ್ರಿಮೆಂಟ್ ಅಥವಾ ರೆಪೋ ಅಂತ ಕರಿತೀವಿ. ಇದರ ಅರ್ಥ ಏನು ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವು ಬಾರಿ ಏನಾಗುತ್ತೆ, ಈ ಬ್ಯಾಂಕ್ಸ್ಗಳು ಇವೆಲ್ಲ ಬ್ಯಾಂಕ್ಸ್ಗಳಿಗೆ ಹಣದ ಅವಶ್ಯಕತೆ ಇರುತ್ತೆ. ಸೊ ಅವಾಗ ಅದು ಏನು ಮಾಡುತ್ತೆ, RBI ಕಡೆಯಿಂದ ಇವು ಸಾಲವನ್ನು ತೆಗೆದುಕೊಳ್ತೇವೆ. ಅದು ಕೇವಲ ಒಂದು ರಾತ್ರಿಗಾಗಿರ್ಬೋದು, 7 ದಿನದ ಸಮಯಕ್ಕಾಗಿರ್ಬೋದು, ಅಥವಾ 14 ದಿನಗಳಿಗಾಗಿ ಅದು RBI ಕಡೆಯಿಂದ ಸಾಲವನ್ನು ತೆಗೆದುಕೊಳ್ಬಹುದು. ಈಗ ನೀವು ಬ್ಯಾಂಕ್ನಲ್ಲಿ ಹೋಗಿ ಸಾಲ ಕೇಳಿದ್ರೆ ಸಾಲ ಕೊಟ್ಬಿಡ್ತಾರಾ? ಇಲ್ಲ. ಅಲ್ಲಿ ಸೆಕ್ಯೂರಿಟಿಗಾಗಿ ನಿಮ್ಮ ಮನೆಯ ಕಾಗದಗಳನ್ನು, ನಿಮ್ಮ ಹೊಲದ ಕಾಗದಗಳನ್ನು ಏನಾದರೂ ಇಟ್ಟುಕೊಳ್ತಾರೆ. ಆ್ಯಂಡ್ ಅದೇ ರೀತಿ ಇಲ್ಲಿ ಬ್ಯಾಂಕ್ ಏನು ಮಾಡಬೇಕಾಗುತ್ತೆ, RBI ಕಡೆ ತಮ್ಮ ಈ ಭದ್ರತಾ ಪತ್ರಗಳನ್ನು, ಸರ್ಕಾರದ ಭದ್ರತಾ ಪತ್ರಗಳನ್ನು ಇಡಬೇಕಾಗುತ್ತೆ ಸೆಕ್ಯೂರಿಟಿಗಾಗಿ. ಅಂದಾಗ ಅದು ಲೋನನ್ನು ತೆಗೆದುಕೊಳ್ಬಹುದು RBI ಕಡೆಯಿಂದ. ಈ ರೀತಿ ಭದ್ರತಾ ಪತ್ರಗಳನ್ನು ಬ್ಯಾಂಕ್ಗಳು RBI ಕಡೆ ಇಟ್ಟಾಗ ಅದನ್ನು ನಾವು ಮತ್ತೆ ಮರು ಖರೀದಿ ಮಾಡ್ತೀವಿ. ಈ ಒಂದು ಸಮಯದ ಒಳಗಾಗಿ ಈ ದಿನದಂದು ಅದನ್ನು ಮತ್ತೆ ಖರೀದಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಡೇಟ್ ಫಿಕ್ಸ್ ಆಗಿರುತ್ತೆ, ಟೈಮ್ ಫಿಕ್ಸ್ ಆಗಿರುತ್ತೆ. ಸೊ ಈ ಕಾರ್ಯಾಚರಣೆಗೆ ನಾವು ಏನಂತ ಕರಿತೀವಿ? ರೆಪೋ ಅಂತ ಕರಿತೀವಿ. ಔಟ್ರೈಟ್ನಲ್ಲಿ ಒಂದ್ಸಲ ಮಾರಾಟ ಮಾಡಿದರೆ ಅದನ್ನು ಮತ್ತೆ ಖರೀದಿ ಮಾಡೋದಿಲ್ಲ, ಒಂದ್ಸಲ ಖರೀದಿ ಮಾಡಿದರೆ ಮತ್ತೆ ಅದನ್ನು ಮಾರಾಟ ಮಾಡೋದಿಲ್ಲ. ಆದರೆ ಇಲ್ಲಿ ಈ ಬ್ಯಾಂಕ್ಗಳು RBIನ ಬಳಿ ತಮ್ಮ ಭದ್ರತಾ ಪತ್ರಗಳನ್ನು ಇಟ್ಟಾಗ ಈ ಸಮಯದ ಒಳಗಾಗಿ ಆ ಭದ್ರತಾ ಪತ್ರಗಳನ್ನು ಬಿಡಿಸ್ಕೊಳ್ತೀವಿ, ನಿಮಗೆ ಹಣ ಕೊಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಆಗಿರುತ್ತೆ. ಮರು ಖರೀದಿ ಒಪ್ಪಂದ ಇಲ್ಲಿ ಆಗಿರುತ್ತೆ, ರೀಪರ್ಚೇಸ್ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ರೆಪೋ ಅಂತ ಕರಿತೀವಿ. ಈ ರೀತಿ ಈ ಬ್ಯಾಂಕ್ಸ್ಗಳು ಯಾಕೆ ಮಾಡುತ್ತೆ ಅಂದರೆ ಅವ್ರಿಗೆ ಕೆಲವು ಬಾರಿ ಏನಾಗುತ್ತೆ, ಹಣ ಕಡಿಮೆ ಬೀಳ್ತಾ ಇರುತ್ತೆ, 7 ದಿನಕ್ಕೆ 14 ದಿನಕ್ಕೆ ಸಾಲದ ಅವಶ್ಯಕತೆ ಇರುತ್ತೆ. ಸೊ ಅದನ್ನು ಅವ್ರು ಏನು ಮಾಡ್ತಾರೆ, ಸಾಲ ತೆಗೆದುಕೊಳ್ಳಿಕ್ಕೆ ಈ ರೆಪೋ ಕಾರ್ಯಾಚರಣೆಯನ್ನು ಬಳಸಿಕೊಂಡು RBI ಕಡೆಯಿಂದ ಸಾಲವನ್ನು ಪಡೆದುಕೊಳ್ತಾರೆ. ಇಲ್ಲಿ ರೆಪೋ ರೇಟ್ ಅನ್ನುವಂತಹ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ರೆಪೋ ಅಂದರೆ ಬೇರೆ, ರೆಪೋ ರೇಟ್ ಅಂದರೆ ಬೇರೆ. ರೆಪೋ ಅಂದರೆ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡ್ವಿ. ರೆಪೋ ರೇಟ್ ಅಂದರೆ ಇಲ್ಲಿ RBI ಇದೆಯಲ್ಲ, ಈ ಬ್ಯಾಂಕ್ಗಳಿಗೆ ಸಾಲ ಕೊಡ್ತಾ ಇದೆ. ಸಾಲವನ್ನು ಫ್ರೀಯಾಗಿ ಕೊಡ್ತಾರಾ? ಇಲ್ಲ, ಇದರ ಮೇಲೆ ಬಡ್ಡಿಯನ್ನು ವಿಧಿಸುತ್ತೆ. ಇಲ್ಲಿ ಇವರು ಇಡ್ತಾ ಇರುವಂತಹ ಈ ಬಾಂಡ್ಸ್ಗಳು ಜಸ್ಟ್ ಫಾರ್ ಸೆಕ್ಯೂರಿಟಿಗಾಗಿ, ಸಾಲದ ಮೇಲೆ ಬಡ್ಡಿ ಆದರೂ ಪೇ ಮಾಡಲೇಬೇಕು. ಸೊ ಈ ಸಾಲದ ಮೇಲೆ ಬಡ್ಡಿ ಏನು RBI ವಿಧಿಸ್ತಾ ಇದೆಯಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ? ರೆಪೋ ದರ ಅಥವಾ ರೆಪೋ ರೇಟ್ ಅಂತ ಇಂಗ್ಲಿಷ್ನಲ್ಲಿ ಕರಿತೀವಿ. RBI ಯಾವ ಬಡ್ಡಿ ದರದಲ್ಲಿ ಬ್ಯಾಂಕುಗಳಿಗೆ ಸಾಲವನ್ನು ನೀಡುತ್ತದೆಯೋ ಅದಕ್ಕೆ ನಾವು ರೆಪೋ ದರ ಅಂತ ಕರಿತೀವಿ. ಈ ರೀತಿ ನೀವು ಇದರ ವಿವರಣೆಯನ್ನು ಬರೀಬೇಕಾಗುತ್ತೆ. ಆ್ಯಂಡ್ ಕೊನೆಯದಾಗಿ ಒಂದು ಪಾಯಿಂಟ್, ಸೊ ಈ RBI ರೆಪೋ ಮತ್ತು ರಿವರ್ಸ್ ರೆಪೋ ಕಾರ್ಯಾಚರಣೆಯನ್ನು ವಿವಿಧ ವಾಯಿದೆಗಳಲ್ಲಿ, ಅಂದರೆ ವಿವಿಧ ಸಮಯದಲ್ಲಿ, ಅಂದರೆ ಒಂದು ರಾತ್ರಿ, 7 ದಿನಕ್ಕಾಗಿ, 14 ದಿನಕ್ಕಾಗಿ ಈ ರೀತಿ ಈ ಲೋನನ್ನು ಬ್ಯಾಂಕ್ಸ್ಗಳು RBI ಕಡೆಯಿಂದ ತೆಗೆದುಕೊಳ್ಳುತ್ತೆ. ಇಷ್ಟು ಎಕ್ಸ್ಪ್ಲನೇಷನ್ ಅನ್ನು ನೀವು ಬರೆದ್ರೆ ಸುಲಭವಾಗಿ ಇಲ್ಲಿ 6ಕ್ಕೆ 6 ಅಂಕವನ್ನು ಪಡೆದುಕೊಳ್ಬಹುದು. ಇದು ನೋಡಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ.
ನೀವು ಬೈ ಹಾರ್ಟ್ ಮಾಡಿದರೆ ಯಾವತ್ತೂ ಇದು ನೆನಪುಳಿಯೋದಿಲ್ಲ, ಯಾವತ್ತೂ 6ಕ್ಕೆ 6 ಅಂಕ ಇಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಇದನ್ನು ಅರ್ಥ ಮಾಡಿಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಆ್ಯಂಡ್ ಆಲ್ವೇಸ್ ಏಮ್ ಫಾರ್ 100 ಇನ್ ಎಕನಾಮಿಕ್ಸ್, ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.